ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರ್ಬಸಸ್ ಎನ್ವಿನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ಚರ್ಚೆಯ ವಿಷಯ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ಕೊಂಡು ಇಂಗ್ಲಿಷ್ ವಾಕ್ಯ ರಚನೆಗಳು ಹೇಗೆ ಮಾಡ್ತಾರೆ, ಅದಕ್ಕಿಂತ ಮುಂಚೆ ನಿಜವಾಗ್ಲೂ ನಾವು ಕನ್ನಡದಲ್ಲಿ ಈ ರೀತಿಯ ವಾಕ್ಯಗಳನ್ನು ನಾವು ರಚನೆ ಮಾಡ್ತೀವಾ, ಮಾಡೋದಾದ್ರೆ ನಮ್ಮ ಕನ್ನಡ ವಾಕ್ಯಗಳು ಈ ಕಾಲದಲ್ಲಿ ಯಾವ ರೀತಿ ರಚನೆ ಆಗ್ತವೆ, ಅಲ್ಲಿ ಕ್ರಿಯಾಪದ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಚರ್ಚೆ ಮಾಡೋಣ. ಯಾವುದೇ ಕಾರಣಕ್ಕೂ ಒಂದಂತೂ ನಾವು ಕನ್ನಡಿಗರಾದ ನಾವು ನೆನಪಿಟ್ಕೊಳ್ಳಬೇಕಂತ ಅಂಶ ಏನಂದ್ರೆ, ಅನ್ಯ ಭಾಷೆಗಳನ್ನ, ಪರಕೀಯ ಭಾಷೆಗಳನ್ನ ಬಹಳ ಸರಳವಾಗಿ ಮತ್ತು ಆನಂದದಿಂದ ನಮ್ಮ ಮಾತೃಭಾಷೆ ಮೂಲಕ ಕಲಿಬಹುದು. ಇದು ಜಗತ್ತಿನಾದ್ಯಂತ ಭಾಷಾ ತಜ್ಞರು ಈ ಒಂದು ಅಭಿಪ್ರಾಯಕ್ಕೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರೆ. ಮತ್ತು 20 ವರ್ಷಗಳ ಸುದೀರ್ಘವಾದಂಥ ವಿದ್ಯಾರ್ಥಿಗಳಿಗೆ ನಾನು ಇಂಗ್ಲಿಷ್ ಕಲಿಸುವ ಪ್ರಯತ್ನ ಮಾಡಿದಾಗ ನನಗೂ ಕೂಡ ಇದು ಮನವರಿಕೆ ಆಗಿದೆ. ಯಾವುದೇ ವಿದ್ಯಾರ್ಥಿಗೆ ಯಾವುದೇ ವಿಷಯವನ್ನ, ಯಾವುದೇ ಭಾಷೆಯನ್ನ ಭಾಷೆಯ ಮೂಲಕ ಕಲಿಸಿದರೆ ಅದು ಬಹಳ ಸರಳವಾಗಿ ಮತ್ತು ಮನಸ್ಸಿಗೆ ನಾಟೋ ರೀತಿ ಕಲಿಸಬಹುದು ಅನ್ನೋದು ನನ್ನ ಅನುಭವ ಮತ್ತು ನನ್ನ ಸದ್ಯದ ಅಭಿಮತ ಕೂಡ ಇದೆ. ಆದ್ರಿಂದ ನಾವು ಇಂಗ್ಲಿಷ್ ವಾಕ್ಯಗಳನ್ನ ರಚನೆ ಮಾಡೋಕ್ಕಿಂತ ಮುಂಚೆ ಕನ್ನಡ ವಾಕ್ಯಗಳನ್ನ ರಚನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಕನ್ನಡ ವಾಕ್ಯದಲ್ಲಿ ನಾನು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನೋ ಅದೆಲ್ಲವೂ ವ್ಯಕ್ತ ಆಗುತ್ತೆ. ಕನ್ನಡ ಭಾಷೆ ಅಥವಾ ಮಾತೃಭಾಷೆ ನಮ್ಮ ವಿಚಾರಗಳ ಅಭಿವ್ಯಕ್ತಿ ಆಗಿರುತ್ತೆ, ನಮ್ಮ ಅನಿಸಿಕೆಗಳ ಅಭಿವ್ಯಕ್ತಿ ಆಗಿರುತ್ತೆ, ನಮ್ಮ ಭಾವನೆಗಳ ಅಭಿವ್ಯಕ್ತಿ ಆಗಿರುತ್ತೆ. ಭಾಷೆ ಅಂದ್ರೆ ನನ್ನ ವ್ಯಕ್ತಿತ್ವದ, ಸಂಪೂರ್ಣ ವ್ಯಕ್ತಿತ್ವದ ಅಭಿವ್ಯಕ್ತಿ ಆಗಿರೋದ್ರಿಂದ ನಾನು ಏನನ್ನ ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಇದೆಯೋ, ಏನನ್ನ ವ್ಯಕ್ತ ಮಾಡಲಿಕ್ಕೆ ಬಯಸ್ತೀನೋ ಅದೆಲ್ಲವನ್ನು ನಾನು ಸಮರ್ಪಕವಾಗಿ, ಸಮರ್ಥವಾಗಿ ನನ್ನ ಮಾತೃಭಾಷೆಯಲ್ಲಿ ವ್ಯಕ್ತ ಮಾಡಿರ್ತೀನಿ. ಈ ನನ್ನ ವೈಯಕ್ತಿಕ ಈ ಎಲ್ಲಾ ನಿಲುವುಗಳು, ನನ್ನ ವಿಚಾರಗಳು ನನ್ನ ಮಾತೃಭಾಷೆಯಲ್ಲಿ ವ್ಯಕ್ತ ಆಗೋದ್ರಿಂದ ಆ ಮಾತೃಭಾಷೆಯ ವಾಕ್ಯ ರಚನೆ ಸಾಂದರ್ಭಿಕವಾಗಿರುವಂತ ಸತ್ಯವನ್ನ ಮತ್ತು ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇರುತ್ತೆ. ಆದ್ರಿಂದ ನಾವು ಇಂಗ್ಲಿಷ್ ವಾಕ್ಯಗಳ ರಚನೆ ಮಾಡೋಕ್ಕಿಂತ ಮುಂಚೆ ಕನ್ನಡ ವಾಕ್ಯಗಳ ರಚನೆ ಮಾಡ್ಕೊಳ್ಬೇಕು. ಆ ಕನ್ನಡ ವಾಕ್ಯವನ್ನ ಮೊದಲು ನಾವು ರಚನೆ ಮಾಡಿದ ನಂತರ ಎರಡನೇದಾಗಿ ಅಲ್ಲಿ ಬರುವಂತ ವರ್ಬ್ ಯಾವುದು ಮತ್ತು ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಗುರುತಿಸಬೇಕು. ಯಾಕಂತ ನಮ್ಗೆ ಗೊತ್ತಿರೋ ಹಾಗೆ ಇಂಗ್ಲಿಷ್ ವಾಕ್ಯ ರಚನೆಗಳು ಒಂದು ಫಿಕ್ಸ್ ಆದ ಸೂತ್ರಕ್ಕೆ ಅನುಗುಣವಾಗಿ ರಚನೆ ಆಗ್ತವೆ. ಅಲ್ಲಿ ಸಬ್ಜೆಕ್ಟ್ ಮೊದಲಿಗೆ ಬರಬೇಕು, ನಂತರ ವರ್ಬ್ ಬರಬೇಕು, ನಂತರ ಆಬ್ಜೆಕ್ಟ್ ಬರಬೇಕು. ಈ ರೀತಿ ಇಂಗ್ಲಿಷ್ ವಾಕ್ಯ ರಚನೆಗಳಲ್ಲಿರುವ ಪದಗಳ ಪ್ಲೇಸ್, ಆರ್ಡರ್ ಫಿಕ್ಸ್ ಆಗಿರೋದ್ರಿಂದ ಇಟ್ ಈಸ್ ಕಾಲ್ಡ್ ಫಿಕ್ಸ್ ಲ್ಯಾಂಗ್ವೇಜ್. ಬಿಕಾಸ್ every word is fixed in English sentence and every English sentence has its own fixed word order. ಈ ರೀತಿ ಅಲ್ಲಿ ವಾಕ್ಯ ರಚನೆಯಲ್ಲಿ ಬರುವಂತಹ ಪದಗಳಿಗೆ ನಿರ್ದಿಷ್ಟವಾದಂತ ಮತ್ತು ಪೂರ್ವ ನಿರ್ಧಾರಿತ ಸ್ಥಳ ಇರೋದ್ರಿಂದ, ನಮ್ಮ ಕನ್ನಡ ಭಾಷೆಯಲ್ಲಿ ಹಂಗೆ ಇಲ್ಲದೆ ಇರೋದ್ರಿಂದ ನಮ್ಮ ಕನ್ನಡ ವಾಕ್ಯದಲ್ಲಿ ಬಂದಿರುವಂತಹ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು ಮತ್ತು ಆಬ್ಜೆಕ್ಟ್ ಯಾವುದು ಗುರುತಿಸಿದ ನಂತರನೇ ನಾವು ಇಂಗ್ಲಿಷ್ ವಾಕ್ಯಗಳನ್ನ ಅನುವಾದ ಮಾಡೋದು ಸರಳ ಆಗುತ್ತೆ. ಆದ್ರಿಂದ ಒಂದನೇ ಕೆಲಸ ಏನಾಗಬೇಕು, ನಮ್ಮ ಕನ್ನಡ ವಾಕ್ಯ ರಚನೆಗಳು ಆಗ್ಬೇಕು. ಈ ರಚನೆ ನಮ್ಮ ಮನಸ್ಸಿನಲ್ಲಿ ಆದ್ರೂ ಆಗ್ಬೋದು, ಬರೆಯುವಾಗ ಬರ ರೂಪದಲ್ಲಿ ಆದ್ರೂ ಆಗ್ಬೋದು. ಅದು ಬರೆಯುವಾಗ ಮನಸ್ಸಿನಲ್ಲಿ ಕನ್ನಡ ವಾಕ್ಯಗಳನ್ನ ರೂಪಿಸ್ಕೊಳ್ಬೇಕು. ಆ ಕನ್ನಡ ವಾಕ್ಯವನ್ನ ಮನಸ್ಸು ಅದರೊಳಗೆ ವರ್ಬ್ ಹುಡುಕೋದನ್ನ, ಸಬ್ಜೆಕ್ಟ್ ಹುಡುಕೋದನ್ನ, ಆಬ್ಜೆಕ್ಟ್ ಹುಡುಕೋದನ್ನ ನಾವು ತರಬೇತಿ ಮೂಲಕ ಕೊಡಬೇಕು. ಮನಸ್ಸಿನೊಳಗೆ ವಾಕ್ಯ ರಚನೆ, ಮನಸ್ಸಿನೊಳಗೆ ಅದನ್ನ ನಿರ್ಧಾರ ಮಾಡೋದು. ನಂತರ ಆ ಇಂಗ್ಲಿಷ್ ವಾಕ್ಯ ರಚನೆಗಳ ಸೂತ್ರಗಳನ್ನ ಮನಸ್ಸಿನಲ್ಲಿ ಕಂಡುಕೊಂಡು ಕೈಯಿಂದ ಬರೆಯುವಂತ ಒಂದು ತರಬೇತಿ ನಾವು ಈ ವಿಡಿಯೋ ಮೂಲಕ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವುದೇ ಒಂದು ಪರಕೀಯ ಭಾಷೆ ನಮ್ಮ ಭಾಷೆ ಆಗ್ಬೇಕಾದ್ರೆ ಅದು ನಮ್ಮ ಮನಸ್ಸಿನ ಭಾಗ ಆಗಬೇಕು. ನಮ್ಮ ಮನಸ್ಸಿನ ಭಾಗ, ನಮ್ಮ ಮೆದುಳಿನ ಭಾಗ ಆದಾಗ ಆ ಭಾಷೆ ನಮ್ಮದೇ ಅನಿಸುತ್ತೆ. ಅದು ಪರಕೀಯ ಪ್ರಜ್ಞೆ ಅಥವಾ ಅನ್ಯ ಪ್ರಜ್ಞೆ ಅಥವಾ ಅನ್ಯ ಭಾಷೆ ಅಂತ ಅನ್ಸೋದಿಲ್ಲ. ಯಾವಾಗ ಒಂದು ಪರಕೀಯ ಭಾಷೆ ನನ್ನ ಮೆದುಳಿನ ಭಾಗವಾಗುತ್ತೋ, ನನ್ನ ವ್ಯಕ್ತಿತ್ವದ ಭಾಗ ಆಗುತ್ತೋ, ಅದು ನನ್ನ ಭಾಷೆ ಆಗುತ್ತೆ. ಈ ರೀತಿ ನಮಗೆ ಈಗಾಗಲೇ ಕರಗತವಾಗಿರುವಂತ ವಾಕ್ಯ ರಚನೆಗಳಲ್ಲಿ ನೈಪುಣ್ಯತೆಯನ್ನು ಪಡ್ಕೊಂಡಿರುವಂತಹ ಒಂದು ಮಾತೃಭಾಷೆಯ ಮೂಲಕನೇ ಇನ್ನೊಂದು ಭಾಷೆ ಕಲಿಯುವ ಪ್ರಯತ್ನ ಮಾಡೋಣ. ಆದ್ರಿಂದ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಕನ್ನಡ ವಾಕ್ಯಗಳು ಹೇಗಿರ್ತವೆ ನೋಡ್ಕೊಳ್ಬೇಕು. ನಾನು ಆಗಾಗ ಒತ್ತು ಕೊಟ್ಟಿರುವಂತ ಒಂದು ವಿಷಯ ಅಂದ್ರೆ, ನಮ್ಮ ಕನ್ನಡ ವಾಕ್ಯಗಳನ್ನ ನಾವು ಕನ್ನಡಿಗರು ಅದು ಯಾವ ರೀತಿ ರಚನೆ ಆಗಿದೆ ಅನ್ನೋದು ನೋಡ್ತಾ ಇಲ್ಲ.
ಹಿಂಗಾಗಿ ನಮ್ಮ ವಾಕ್ಯ ರಚನೆಗಳು ಅರ್ಥ ಆಗದೆ ಇರೋದ್ರಿಂದ ಅಥವಾ ನಮ್ಗೆ ಅದ್ರ ಗಮನ ಇಲ್ಲದೆ ಇರೋದ್ರಿಂದ ಇಂಗ್ಲಿಷ್ ವಾಕ್ಯ ರಚನೆಗಳನ್ನ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ವಿದ್ಯಾರ್ಥಿಗಳ ನೆನ್ಪಿಟ್ಕೊಳ್ಳಿ, ಕನ್ನಡ ವಾಕ್ಯಗಳನ್ನ ನಾವು ನೋಡೋದನ್ನ ಸರಿ ಮಾಡ್ಕೊಂಡ್ರೆ, ನಾವು ಕನ್ನಡ ವಾಕ್ಯ ನೋಡುವ ದೃಷ್ಟಿಕೋನವನ್ನ ಬದಲು ಮಾಡ್ಕೊಂಡ್ಬಿಟ್ರೆ ಇಂಗ್ಲಿಷ್ ಕೂಡ ಬಹಳ ಸರಳ ಆಗುತ್ತೆ. ಒಂದು ಉದಾಹರಣೆ, ಯಾವುದೇ ಕನ್ನಡ ವಾಕ್ಯ ಅದರಲ್ಲಿ ಮೊದಲು ವರ್ಬ್ ಹುಡುಕಬೇಕು. ವರ್ಬ್ ನಿಮ್ಗೆ ಗೊತ್ತಿರೋ ಹಾಗೆ ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ ಬರ್ಬೋದು, ಮೇನ್ ವರ್ಬ್ ರೂಪದಲ್ಲಿ ಬರ್ಬೋದು. ಈ ಮೇನ್ ವರ್ಬ್ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ವರ್ಬ್. ಈಗ ನಾವು ಚರ್ಚೆಗೆ ತಗೊಂಡಂತ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಯಾವ ರೀತಿ ಕನ್ನಡ ವಾಕ್ಯಗಳು ರಚನೆ ಆಗ್ತವೆ, ಆ ಕನ್ನಡ ವಾಕ್ಯದಲ್ಲಿನ ಕ್ರಿಯಾಪದ ಈ ಕಾಲವನ್ನ ಹೆಂಗ್ ನಿರ್ಧಾರ ಮಾಡುತ್ತೆ ನೋಡೋಣ. ನಾವು ಸಹಜವಾಗಿ ಮಾತಾಡ್ತಿರ್ತೀವಿ ಇದನ್ನ. ಏನಂದ್ರೆ, ಏಯ್ ಗಡಿಬಿಡಿ ಮಾಡ್ರೋ ಅಂತ ಯಾರೋ ನಿಮ್ಮ ಅಣ್ಣನೋ ಅಥವಾ ತಾಯಿನೋ ನಿಮ್ಗೆ ಸ್ವಲ್ಪ ಜೋರು ಮಾಡಿದಾಗ, ಚಿಂತೆ ಮಾಡಬೇಡ, ನಾ ಸಂಜೆ ಅನ್ನೋದ್ರೊಳಗೆ ಈ ಕೆಲಸ ಮುಗಿಸಿರ್ತೀನಿ, ಸಂಜೆ ಅನ್ನೋದ್ರೊಳಗ ನಾ ಈ ಕೆಲಸ ಮುಗಿಸಿರ್ತೀನಿ. ಇದನ್ನೊಂದು ವಾಕ್ಯ ಉದಾಹರಣೆಗೆ ತಗೊಳ್ಳೋಣ. ಮುಗಿಸಿರ್ತೀವಿ ಮೇನ್ ವರ್ಬ್, ಯಾರು ನಾವು, ಉಳಿದಿದೆಲ್ಲ ಆಬ್ಜೆಕ್ಟ್. ನೋಡೋಣ, ಮುಗಿಸಿರ್ತೀವಿ, ಮುಗಿಸಿ ಇರ್ತೀವಿ. ಈಗ ಮಧ್ಯಾಹ್ನ ಆಗಿದೆ, ಸಂಜೆ ಅನ್ನೋದ್ರೊಳಗ ಮುಗಿಸಿರ್ತೀವಿ, ಸಂಜೆ ಫ್ಯೂಚರ್ ಮುಂದೆ. ಆ ಸಮಯದ ಒಳಗಾಗಿ ನಮ್ಮ ಈ ಕೆಲಸ ಮುಗಿದಿರ್ತೈತಿ, ನಾವು ಮುಗಿಸಿರ್ತೀವಿ ಅಂದ್ರೆ ಫ್ಯೂಚರ್, ಅಂದ್ರೆ ಮುಂದೆ ಒಂದು ಸಮಯದಲ್ಲಿ ಪೂರ್ಣಗೊಂಡಿರಬಹುದಾದ ಕ್ರಿಯೆ. ಇದಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಅದಕ್ಕೆ ನಾನು ಇಲ್ಲಿ ಕೊಟ್ಟಂತ ಹೆಸರು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇನ್ನೊಂದು ಚಿಂತೆ ಮಾಡಬೇಡ, ನಾವು 10 ಅನ್ನೋದ್ರೊಳಗೆ ಬೆಂಗಳೂರು ಮುಟ್ಟಿರ್ತೀವಿ, 10 ಅನ್ನೋದ್ರೊಳಗೆ ಬೆಂಗಳೂರು ಮುಟ್ಟಿರ್ತೀವಿ, ಮುಟ್ಟಿ ಇರ್ತೀವಿ, ಮುಟ್ಟಿ ಇದ್ದೇವೆ, ಮುಟ್ಟಿದ್ದೇವೆ ಪ್ರೆಸೆಂಟ್ ಪರ್ಫೆಕ್ಟ್, ಮುಟ್ಟಿದ್ದೇವು ಪಾಸ್ಟ್ ಪರ್ಫೆಕ್ಟ್, ಮುಟ್ಟಿರ್ತೀವಿ ಸಹಜವಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫ್ಯೂಚರ್ ಪರ್ಫೆಕ್ಟ್. ಆ ಸಮಯದ ಒಳಗಾಗಿ ಈ ಕ್ರಿಯೆ ಪೂರ್ಣ ಆಗಿರಬಹುದ. ಅದಕ್ಕೆ ನಾನು ಏನ್ ಹೇಳಿದ್ರಿ, ಒಂದು ನಿರ್ದಿಷ್ಟ ಸಮಯದ ಒಳಗಾಗಿ ಒಂದ್ ಯಾವುದೋ ಫ್ಯೂಚರ್ ನಲ್ಲಿ, ಮುಂದಿನ ವಾರ, ಮುಂದಿನ ತಿಂಗಳು, ಮುಂದಿನ ವರ್ಷ, ಈ ಭವಿಷ್ಯ ಅನ್ನೋ ಒಂದು ಶಬ್ದ, ಆ ಭವಿಷ್ಯದಲ್ಲಿ ಒಂದು ನಿರ್ದಿಷ್ಟ ಸಮಯದ ಒಳಗಾಗಿ ನೋಡ ಅಂತಿರ್ತೀನಿ ನಾವು, ಹೋಗೋಂಬರ ಸಂಜೆ ನಾನು ರೊಕ್ಕ ಕೊಟ್ಟಿರ್ತೀನಿ, ಹೋಗಕ್ಕ ಕೊಟ್ಟಿರ್ತೀನಿ, ಕೊಟ್ಟು ಇರ್ತೀನಿ, ಕೊಟ್ಟು ಇದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್, ಕೊಟ್ಟು ಇದ್ದೇನು ಪಾಸ್ಟ್ ಪರ್ಫೆಕ್ಟ್, ಕೊಟ್ಟು ಇರ್ತೀನಿ ಫ್ಯೂಚರ್ ಪರ್ಫೆಕ್ಟ್. ಸಂಜೆ ಜನರೊಳಗೆ ನಾವು ನಿಮ್ಮ ಮನೆಗೆ ಬಂದಿರ್ತೀವಿ, ಬಂದು ಇರ್ತೀವಿ, ಬಂದಿರ್ತೀವಿ, ಬಂದು ಇರುತ್ತೇವೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇಷ್ಟು ಗೊತ್ತಾದ್ಮೇಲೆ ನಾವು ಸರಳವಾಗಿ ಇಂಗ್ಲಿಷ್ ವಾಕ್ಯ ರಚನೆ ಮಾಡ್ಕೋಬಹುದು. ಇನ್ನ ನಮ್ಮ ಕನ್ನಡ ವಾಕ್ಯದಲ್ಲಿನ ಕ್ರಿಯಾಪದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಸೂಚಿಸುತ್ತೆ ಅಂತ ತಿಳ್ಕೊಂಡ ಮೇಲೆ ಇನ್ನು ಇಂಗ್ಲಿಷ್ ಸೂತ್ರಗಳು ಹೆಂಗಿರ್ತೈತಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಮೇನ್ ವರ್ಬ್ ಪಿಪಿ ಫಾರ್ಮ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂತ ನಾನು ಈಗಾಗಲೇ ಹೇಳಿದೀನಿ, ಕ್ರಿಯೆ ಮಾಡೋರಿಗೆ ಸಬ್ಜೆಕ್ಟ್ ಅಂತೀವಿ. ನಿಮ್ಮ ವಾಕ್ಯದಲ್ಲಿನ ಕ್ರಿಯೆ, ಆ ಕ್ರಿಯಾಪದ ವಾಕ್ಯದಲ್ಲಿ ಕ್ರಿಯಾಪದ ಸಿಕ್ಕ ಮೇಲೆ ಈ ಕ್ರಿಯೆ ಮಾಡಿದವರು ಯಾರು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಸಬ್ಜೆಕ್ಟ್ ಸಿಗುತ್ತೆ. ಈ ಸಬ್ಜೆಕ್ಟ್ ರೂಪದಲ್ಲಿ ಐ, ವಿ, ಹಿ, ಶಿ, ಇಟ್ ದೇ ಬರ್ಬೋದು. ರವಿ, ರಾಜು, ನನ್ನ ಅಣ್ಣ, ನಿನ್ ತಮ್ಮ, ಆ ನಾಯಿ, ಈ ನಾಯಿ, ಆ ಹುಡುಗ, ಈ ಹುಡುಗ, ಭಾರತ. ಕ್ರಿಯೆ ಮಾಡುವ ರೂಪದಲ್ಲಿ ಯಾವ್ದಾದ್ರು ಸಬ್ಜೆಕ್ಟ್ ತಗೊಳ್ಬಹುದು ನೀವು. ಆದ್ರೆ ಸಬ್ಜೆಕ್ಟ್ ಯಾಕೆ ಅನ್ನೋದು ಗೊತ್ತಿರಬೇಕು. ಕ್ರಿಯೆಯನ್ನ ಮಾಡುವವರಿಗೆ ನಾವು ಸಬ್ಜೆಕ್ಟ್ ಅಂತೀವಿ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಹೆಲ್ಪಿಂಗ್ ವರ್ಬ್ ಬರಬೇಕು. ಇಲ್ಲಿ ಬಳಸುವಂತ 2 ಹೆಲ್ಪಿಂಗ್ ವರ್ಬ್, ಒಂದು ಶಾಲ್ ಮತ್ತು ವಿಲ್. ಈ ಶಾಲ್ ಸಬ್ಜೆಕ್ಟ್ ಆಯ್ ಅಥವಾ ಹೂ ಇದ್ದಾಗ ತಗೊಳ್ಬೇಕು. ನಂತರ ಆಯ್ ಅಥವಾ ಉಯ್ ಬಿಟ್ಟ ನಂತರ ಬೇಕಾದ ನೀವು ಸಬ್ಜೆಕ್ಟ್ ತಗೊಂಡ್ರು ವಿಲ್ ಬರೋದು. ಹಿ ವಿಲ್, ಶಿ ವಿಲ್, ಇಟ್ ವಿಲ್, ದೇ ವಿಲ್, ರವಿ ವಿಲ್, ಮೈ ಬ್ರದರ್ ವಿಲ್, ಸೀತಾ ವಿಲ್, ರಾಧಾ ವಿಲ್, ಸಂಗೀತ ವಿಲ್, ಮೈ ಸಿಸ್ಟರ್ ವಿಲ್, ಯುವರ್ ಮದರ್ ವಿಲ್, India will, Tan will, whatever may be the subject. Except I and we, you should use will only here. But in modern English, even for I and we use will. Why? We can discuss all these things in the other video in future. Okay? ಈ ರೀತಿ ನಾವು ವಾಕ್ಯ ಸೂತ್ರ, ಇದು ಬಹಳ ದೊಡ್ಡ ಫಾರ್ಮುಲಾ ಅಲ್ಲ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದು ಫಿಕ್ಸ್ ಫಾರ್ಮುಲಾ. ಅದೇ ವರ್ಬ್ ಯಾವ ರೂಪದಲ್ಲಿ ಬಂದಿದ್ದೀವಿ, ಹೆಲ್ಪಿಂಗ್ ವರ್ಬ್ ಹ್ಯಾವ್, ಮೇನ್ ವರ್ಬ್ ಪಿಪಿ ರೂಪದಲ್ಲಿ ಬಂದಿರುತ್ತೆ. ನಂತರ ಇಲ್ಲಿ ಮೇನ್ ವರ್ಬ್ ಪಿಪಿ ರೂಪನೇ ಬೇಕು, ಆಬ್ಜೆಕ್ಟ್ ಬೇಕು. ಇದನ್ನ ಮತ್ತೆ ಹೇಳ್ತೀನಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಮೇನ್ ವರ್ಬ್ ಪಿಪಿ ಫಾರ್ಮ್ ಆಬ್ಜೆಕ್ಟ್. ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇಂಗ್ಲಿಷ್ ನ ವಾಕ್ಯ ರಚನೆಯ ಸೂತ್ರ. ಇದು ಬಿಟ್ಟು ಬೇರೆ ರೀತಿ ರಚನೆ ಮಾಡಬಾರ್ದು. ನಮ್ಮ ಕನ್ನಡ ವಾಕ್ಯ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದೆ ಅಂದ್ರೆ ಇದೇ ಸೂತ್ರದಡಿಯಲ್ಲಿ ನಾವು ಇಂಗ್ಲಿಷ್ಗೆ ನಾವು ರಚನೆ ಮಾಡ್ಕೊಳ್ಳೋದು. ಒಂದು ಉದಾಹರಣೆ ತಗೋಣ. ಸಾಯಂಕಾಲದೊಳಗಾಗಿ ನಾನು ಒಂದು ಕವನವನ್ನು ಬರೆದಿರುತ್ತೇನೆ. ನೋಡ್ರಿ,
ಇಷ್ಟು ನಾವು ವಾಕ್ಯ ಬರ್ಕೊಂಡ ನಂತರನೇ ನಾವು ಹೆಂಗೆ ಇಂಗ್ಲಿಷ್ ಅನ್ನ ನಾವು ಅನುವಾದ ಮಾಡ್ಕೊಳ್ಬೇಕು ಅಂತ ಸ್ಪಷ್ಟ ಆಗುತ್ತೆ. ಸುಮ್ಮನೆ ನಾವೊಂದು ಬರಿತೀನಿ, ಅದು ನಾವು ಏನ್ ಹೇಳ್ಬೇಕಾಯ್ತು ಆ ಸಾಂದರ್ಭಿಕ ನಿರ್ಧಾರ ಆಗ್ಬಿಡ್ತೈತಿ. ಇದನ್ನೇ ವಾಕ್ಯವನ್ನು ನಾವು ಹಿಂಗೆ ಹೇಳ್ಬೋದು, ಸಾಯಂಕಾಲ ಒಳಗಾಗಿ ನಾವು ಒಂದು ಕವನ ಬರೀತೀನಿ ಅಂದ್ರೆ ನನಗ ಆ ಟೈಮಿಗೆ ಅದು ಬರೀತೀನಿ ಅಂತ ಅದು ಮುಗ್ದೈತಿ ಅಂತ ಅರ್ತಿಲ್ಲ, ಅವಾಗ ವಾಕ್ಯ ಬೇರೆ ರೀತಿ ಅರ್ಥ ಕೊಡುತ್ತೆ. ಸಂಜೆ ಜನರೊಳಗೆ ನಾನು ನಿನ್ನ ಮ್ಯಾಲ ಒಂದು ಕವನ ಬರೆದು ಇರ್ತೀನಿ. ನೋಡ್ರಿ, ಬರೆದು ಅಂದ್ರೆ ಬರೆದುವ ಕ್ರಿಯೆ, ಬರೆದು ಇರುತ್ತೇನೆ, ಇರ್ತೀನಿ ಹೆಂಗ ಬರೆಯುವ ಕ್ರಿಯೆ ಪೂರ್ಣ ಮಾಡಿರ್ತೀನಿ. ಅದಕ್ಕೆ ಏನಂತೀವಿ ನಾವು ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಎಂತ ಪರ್ಫೆಕ್ಟ್? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಬರೆದಿರುತ್ತೇನೆ ಮೇನ್ ವರ್ಬ್. ಯಾರು ಬರೆದಿರುತ್ತಾರೆ? ನಾನು ಸಬ್ಜೆಕ್ಟ್. ಇನ್ನು ಮಿಕ್ಕೆಲ್ಲ ಪದಗಳು ಇಲ್ಲಿ ಆಬ್ಜೆಕ್ಟ್. ಇಷ್ಟು ಸರಳ ಮಾಡ್ಕೊಂಡ್ಬಿಡ್ಬೇಕು. ಮೊದಲು ವರ್ಬ್ ಹಿಡಿಬೇಕು. ಆ ಕ್ರಿಯೆ ಇದ್ದರೆ ಈ ಕ್ರಿಯೆ ಮಾಡಿದವರು ಯಾರು ಬರೆದಿರ್ತಾರ? ಯಾರು ಬರೆದಿರ್ತಾರ? ನಾನು. ಯಾರು ಬರೆದಿರ್ತಾರ? ಅವನು. ಯಾರು ಬರೆದಿರ್ತಾನ? ನನ್ನ ಗೆಳೆಯ. ಯಾರು ಬರೆದಿರ್ತಾನ? ನಿನ್ ಗೆಳೆಯ. ಸಬ್ಜೆಕ್ಟ್ ಸಿಕ್ಬಿಡುತ್ತೆ. ಆನಂತರ ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಸ್ಪಷ್ಟ ಆಯ್ತು. ನಂತರ ಫಾರ್ಮಲ್ ನೆನಪು ಮಾಡ್ಕೋಬೇಕು. ಇದು ಮನಸ್ಸಿನಲ್ಲಿ ನೀವು ಪದೇ ರಿಪೀಟ್ ಮಾಡೋದ್ರಿಂದ ಮನಸ್ಸಿನಲ್ಲಿ ಫಿಕ್ಸ್ ಆಗಿ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, PP ಫಾರ್ಮ್. ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಫಾರ್ಮುಲಾ ಫಿಕ್ಸ್ ಮಾಡ್ಕೊಂಡು ನಾವು ಮನಸ್ಸಿಗೆ ಆರ್ಡರ್ ಕೊಟ್ಕೊಂಡು ಕೈ ಮೂಲಕ ಕಣ್ಗಳ ಮೂಲಕ ಅದನ್ನ ರೂಢಿ ಮಾಡ್ತಾ ಹೋಗ್ಬಿಟ್ರೆ ಮನಸ್ಸಿನ ಆಳದಲ್ಲಿ ಅದು ಉದಿಬಿಡುತ್ತೆ. ಸಹಜವಾಗಿ ಶಬ್ದಗಳು ಈ ಸೂತ್ರಕ್ಕನುಗುಣವಾಗಿ ರಚನೆ ಆಗ್ತವೆ. ಅವ ವಾಕ್ಯ ಫ್ಯೂಚರ್ ಪರ್ಫೆಕ್ಟ್ನೆಸ್ ಇರುತ್ತೆ ತಾನೆ. ಅದಕ್ಕೆ ಈಗ ವಾಕ್ಯ ಸಬ್ಜೆಕ್ಟ್ ನಾನು, ಐ, ಅದಕ್ಕೆ ಸಂಬಂಧಪಟ್ಟಂತ ಹೆಲ್ಪಿಂಗ್ ವರ್ಬ್ ಶಾನ್, ನಂತರ ಹ್ಯಾವ್ ಕಂಪಲ್ಸರಿ ಬರಬೇಕು. ನಂತರ ಮೇನ್ ವರ್ಬ್ ಬರೆ ರೈಟ್, ಅದ್ರ PP ರೂಪ ಪಾಸ್ಟ್ ಪಾರ್ಟಿಸಿಪಲ್. ಗೋ, ವೆಂಟ್, ಗಾನ್, ಸ್ಪೀಕ್, ಸ್ಪೋಕ್, ಸ್ಪೋಕನ್, ರೈಟ್, ರೋಟ್, ರಿಟರ್ನ್. ಮೂರನೇ ರೂಪ PP ಫಾರ್ಮ್ ಅಂತೀವಿ ನಾವು. ಪಾಸ್ಟ್ ಪಾರ್ಟಿಸಿಪಲ್ ತಗೊಳ್ಬೇಕು, ರಿಟರ್ನ್. ನಂತರ ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಪೋಯಮ್ ಬೈ ಈವ್ನಿಂಗ್. ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ನಾವು ಕನ್ನಡದಲ್ಲಿ ವಾಕ್ಯ ರಚನೆ ಮಾಡುವಾಗ ಆ ರಚನೆಗೆ ಬಳಸಿದ ಎಲ್ಲಾ ಪದಗಳು ಇಂಗ್ಲಿಷ್ ವಾಕ್ಯ ರಚನೆ ಆದಾಗ ಬಂದಿರಬೇಕು. ಬಂದಾಗ ಚೆಕ್ ಮಾಡ್ಕೋ. ಸಾಯಂಕಾಲದೊಳಗಾಗಿ ಬಾಯ್ ಈವ್ನಿಂಗ್ ಮುಗಿತು. ನಾನು ಒಂದು ಕವನವನ್ನು ಪೋಯಂ ಬರೆದಿರುತ್ತೇನೆ. ಶಾಲ್ ಹ್ಯಾವ್. ನನ್ನ ಕನ್ನಡ ವಾಕ್ಯದಲ್ಲಿ ಕ್ರಿಯಾಪದ ಒಂದೇ ಶಬ್ದ ಅನಿಸಿದ್ರು ಕೂಡ ಈ ಒಂದು ಶಬ್ದದ ಅರ್ಥವನ್ನ ಇಂಗ್ಲಿಷ್ ನಲ್ಲಿ 3 ಪದಗಳು ತಗೊಂಡಾಗ ಹೇಳುತ್ತೆ. ಶಾಲ್ ಹ್ಯಾವ್ ರಿಟರ್ನ್ ಬರೆದಿರುತ್ತೇನೆ, ಶಾಲ್ ಹ್ಯಾವ್ ಗಾನ್ ಹೋಗಿರುತ್ತೇನೆ, ಶಾಲ್ ಹ್ಯಾವ್ ಗಿವನ್ ಕೊಟ್ಟಿರುತ್ತೇನೆ, ಶಾಲ್ ಹ್ಯಾವ್ ರೀಚ್ಡ್ ತಲುಪಿರುತ್ತೇನೆ. ಈ ರೀತಿ ನಮಗೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ 3 ಇಂಗ್ಲಿಷ್ ಪದಗಳು ಬೇಕು. ಶಾಲ್ ಹ್ಯಾವ್ ರಿಟರ್ನ್, ಶಾಲ್ ಹ್ಯಾವ್ ಗಾನ್. ಇದು ನೆನಪಿಡಬೇಕು. ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯ ಇಲ್ಲಿ ಈ ಟೆನ್ಸ್ ನಲ್ಲಿ ಅಂದ್ರೆ, ಒಂದು ನಿರ್ದಿಷ್ಟ ಸಮಯದ ಒಳಗಾಗಿ ಈ ಕ್ರಿಯೆ ಮುಗಿದಿರ್ತೈತೆ ಅಂತ ಹೇಳ್ಬೇಕಾದ್ರೆ ಕನ್ನಡದಲ್ಲಿ ಒಳಗಾಗಿ ಅನ್ನೋ ಪದ ಬರಲೇಬೇಕು. ಅದಕ್ಕಾಗಿ ಇಂಗ್ಲಿಷ್ ಬಾಯ್ ಬಳಸಲೇಬೇಕು. ಒಂದು ವೇಳೆ ಇದು ಬಳಸದೇ ಇದ್ರೆ ಈ ಟೆನ್ಸ್ ಅನ್ನ ಉಪಯೋಗ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಟೆನ್ಸಿನ ಉಪಯೋಗದ ಉದ್ದೇಶ ಏನಂದ್ರೆ, ಒಂದು ನಿರ್ದಿಷ್ಟ ಸಮಯದೊಳಗಾಗಿ ಈ ಕ್ರಿಯೆ ಪೂರ್ಣ ಆಗಿರ್ತೈತಿ ಅಂತ ಹೇಳಕ್ಕೆ. ಅದಕ್ಕಿಂತ ಒಳಗಾಗಿ ಅನ್ನೋ ಪದ ಕನ್ನಡದಲ್ಲಿ ಬರಲೇಬೇಕು. ಅದಕ್ಕಾಗಿ ಇಂಗ್ಲಿಷ್ ನಲ್ಲಿ ಕಡ್ಡಾಯವಾಗಿ ಬಾಯ್ ಬಳಸಲೇಬೇಕು. ಅದಕ್ಕೆ ಏನಂತ ನೋಡ್ರಿ, ಐ ಶಾಲ್ ಹ್ಯಾವ್ ರಿಟರ್ನ್ ಅ ಪೋಯಂ ಬೈ ಈವ್ನಿಂಗ್. ಡೋಂಟ್ ವರಿ, ಐ ಶಾಲ್ ಹ್ಯಾವ್ ಗಿವನ್ ಯುವರ್ ಬುಕ್ ಟು ಹರ್ ಬೈ 2 o'clock. ನೀ ಚಿಂತೆ ಮಾಡಬೇಡ, ನಾ ಯಾರ ನಂಬರ್ ನಿನ್ ಪುಸ್ತಕಕ್ಕೆ ಕೊಟ್ಟಿರ್ತೀನಿ. ಚಿಂತೆ ಮಾಡಬೇಡ, ನಾನ್ ನಿನಗ ಸಂಜೆ ರೊಕ್ಕ ಕೊಟ್ಟಿರ್ತೀನಿ. ಐ ಶಾಲ್ ಹ್ಯಾವ್ ಗಿವನ್ ಯು ಮನಿ ಬೈ ಈವ್ನಿಂಗ್. ಮುಗೀತು. ಕನ್ನಡ ವಾಕ್ಯ ರಚನೆ ಆಯಿತು. ಕನ್ನಡದ ವಾಕ್ಯದ ಎಲ್ಲಾ ಪದಗಳು ಬಂದು ಹೆಂಗೆ ಬಂದು ಈ ಪದಗಳು ಈ ಸೂತ್ರಕ್ಕೆ ಅನುಗುಣವಾಗಿ ಬಂದು ಈ ಸೂತ್ರದಡಿಯಲ್ಲಿ ನಾವು ರಚಿಸಬೇಕಾದ್ರೆ ನನ್ನ ಕನ್ನಡ ವಾಕ್ಯದಲ್ಲಿನ ಪದಗಳು ಗೊತ್ತಿರಬೇಕು. ಅದರ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್, ಅವೆಲ್ಲನೂ ಈ ಸೂತ್ರದಡಿಯಲ್ಲಿ ರಚನೆ ಮಾಡಿದಾಗ ಪ್ರತಿಶತ 100ರಷ್ಟು ಇಂಗ್ಲಿಷ್ ವಾಕ್ಯ ಸರಿ ಇರುತ್ತೆ. ಇನ್ನೊಂದು ವಾಕ್ಯ ನೋಡೋಣ. ಮುಂದಿನ ಜೂನ್ದೊಳಗಾಗಿ ನೀವು ಈ ಕೋರ್ಸ್ ಅನ್ನು ಪೂರ್ಣಗೊಳಿಸಿರುತ್ತೀರಿ. ಬಹಳ ಗಮನ ಕೊಟ್ಟು ನೋಡ್ಬೇಕು ಕನ್ನಡ, ವಿಶೇಷವಾಗಿ ಕನ್ನಡ ವಾಕ್ಯಗಳನ್ನ. ಯಾಕಂದ್ರೆ ಪ್ರತಿಯೊಂದು ವಾಕ್ಯದಲ್ಲಿ ವಾಕ್ಯವಾದ ಪೂರ್ಣ ಅರ್ಥವನ್ನು ಪೂರ್ಣಗೊಳಿಸಲಿಕ್ಕೆ ನಾವು ಬಳಸೋದು ವರ್ಬನ್ನೇ. ಆ ವರ್ಬ್ ಸ್ಪಷ್ಟವಾಗಿ ಗೊತ್ತಿರಬೇಕು. ಅದು ನಿರ್ಧಾರ ಮಾಡುತ್ತೆ ಕಾಲವನ್ನು. ಅದಕ್ಕೆ ನೋಡ್ರಿ, ಬರೆದಿರುತ್ತೇನೆ, ತೇ ಒತ್ತು ದೀರ್ಘ. ಬರೆದಿರುತ್ತೇನೆ, ಬರೆದಿದ್ದೇನೆ ಬೇರೆ.
ಬರೆದಿದ್ದೇನೆ, ಬರೆದು ಇದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್. ಬರೆದಿದ್ದೇನು ಪಾಸ್ಟ್ ಪರ್ಫೆಕ್ಟ್. ಬರೆದು ಇರ್ತೀನಿ, ಬರೆದಿರುತ್ತೇನೆ ಫ್ಯೂಚರ್ ಪರ್ಫೆಕ್ಟ್. ಎಷ್ಟೋ ಸಲ ಇದು ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಅನಿಸುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಬರೆದಿದ್ದೇನೆ, ಫ್ಯೂಚರ್ ಪರ್ಫೆಕ್ಟ್ ಬರೆದಿರುತ್ತೇನೆ. ಓಕೆ, ಇದನ್ನ ನೋಡ್ಕೊಳ್ಳೋಣ. ಪೂರ್ಣಗೊಳಿಸಿರುತ್ತೀರಿ, ಪೂರ್ಣಗೊಳಿಸಿರುತ್ತೀರಿ, ತೀ ಒತ್ತು ದೀರ್ಘ ಇವು ಬಹಳ ಸ್ಪಷ್ಟವಾಗಿ ಗೊತ್ತಾವ. ಇವೇ ನಮಗೆ ಕಾಲವನ್ನು ನಿರ್ಧಾರ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಆದ್ರಿಂದ ಇಲ್ಲಿ ಪೂರ್ಣಗೊಳಿಸಿರುತ್ತೀರಿ ಏನು, ಯಾರು ಪೂರ್ಣಗೊಳಿಸಿರುತ್ತಾರೆ? ನೀವು ಸಬ್ಜೆಕ್ಟ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಏನಾಗುತ್ತೆ ನೋಡಿ ಫಾರ್ಮುಲಾ ಪ್ರಕಾರ, ಯು ವಿಲ್ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಕೋರ್ಸ್ ಬೈ ನೆಕ್ಸ್ಟ್ ಜೂನ್. ನೀನು ಮುಂದಿನ ಜೂನ್ದೊಳಗಾಗಿ ಈ ಕೋರ್ಸ್ ಅನ್ನು ಪೂರ್ಣಗೊಳಿಸಿರುತ್ತೀರಿ. ವಿಲ್ ಹ್ಯಾವ್ ಕಂಪ್ಲೀಟೆಡ್. ಬಹಳ ಸರಳ ತಿಳ್ಕೊಳ್ಬಹುದು ನಾವು. ನಂತರ ಇನ್ನೊಂದು ವಾಕ್ಯ, ನಾಳೆ 10 ಗಂಟೆ ಒಳಗಾಗಿ ಅವನು ಬೆಂಗಳೂರನ್ನು ತಲುಪಿರುತ್ತಾನೆ. ನಾವು ಆಡ್ಕೊಂಡಾಗ ಅವ 10 ಬೆಂಗಳೂರು ಮುಟ್ಟಿ ಇರ್ತಾನ. ಯಾವಾಗ? 10 ಗಂಟೆ ಅನ್ನೋದ್ರೊಳಗನ ಮುಟ್ಟಿದ್ದಾನೆ, ಪ್ರೆಸೆಂಟ್ ಪರ್ಫೆಕ್ಟ್. ಮುಟ್ಟಿ ಇರ್ತಾನೆ, ನಾ ಪದೇ ಹೇಳ್ತಾ ಇದ್ದೀನಿ. ಈ ಕನ್ನಡ ಪದಗಳು ಗೊತ್ತಾಗಬೇಕು ನಮ್ಗೆ ಅಷ್ಟೇ. ಅದು ವಿಶೇಷವಾಗಿ ಆಡು ಕಾಂಡದಲ್ಲಿ ಬಂದಾಗ ಸಹಜವಾಗಿ ನಮಗೆ ವರ್ಕ್ ಕ್ಲಿಯರ್ ಆಗಬೇಕು ಅಂತಿರ್ತೀವಿ ನಾವು. ಚಿಂತೆ ಮಾಡಬೇಡ, ಅವ 10 ಬೆಂಗಳೂರು ಮುಟ್ಟಿರ್ತಾನ, ಮುಟ್ಟಿ ಇರ್ತಾನ, ಮುಟ್ಟಿರುತ್ತಾನೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಅವನು ಸಬ್ಜೆಕ್ಟ್, ಉಳಿದಿದ್ದೆಲ್ಲ ಆಬ್ಜೆಕ್ಟ್. He will have reached Bangalore by 10 o'clock tomorrow. ನಾನು ಹೆಂಗ್ ಬಳಸಿ ನೋಡಿ, ಅವನು ನಾಳೆ 10 ಗಂಟೆ ಒಳಗಾಗಿ, 10 ಗಂಟೆ ಬೇರೆ, 10 ಗಂಟೆಗಳು ಬೇರೆ. 10 o'clock, ಓ ಅಂದ್ರೆ ಆಫ್ ದ ಕ್ಲಾಕ್, ಗಡಿಯಾರದ 10 ಗಂಟೆ. ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ 10 hours ಅಂತ ಬರೀಬಾರ್ದು. ಇದು 10 hours ಅಂದ್ರೆ ಗಂಟೆಗಳು, ತಾಸುಗಳು. ಇದು ಹಂಗಿಲ್ಲ, 2 ಅನ್ನೋದ್ರೊಳಗ ಗಡಿಯಾರದೊಳಗಿನ 2 ಗಂಟೆ. ಅದಕ್ಕೆ 2 o'clock, 10 o'clock, 3 o'clock. ನಾನು ನಾಳೆ 10 ಗಂಟೆಯೊಳಗಾಗಿ ಅವನು ಬೆಂಗಳೂರನ್ನು ತಲುಪಿರುತ್ತಾನೆ, ಮುಟ್ಟಿರುತ್ತಾನೆ. ವಿಲ್ ಹ್ಯಾವ್ ರೀಚ್ ವರ್ಕ್. ನಂತರ ಇನ್ನೊಂದು ಎಕ್ಸಾಂಪಲ್ ತಗೋಣ. ಮುಂದಿನ ವಾರ 2 ಗಂಟೆಯೊಳಗಾಗಿ ಅವರು ಈ ಕೆಲಸ ಮುಗಿಸಿರ್ತಾರೆ. ಯಾವ್ದೊಂದು ಕೆಲಸ ಹೇಳಿದ್ರಿ, ಎಷ್ಟು ದಿವಸ ಆದ್ರಿ, ಯಾವಾಗ ಮುಗಿಸ್ತಾರೆ? ಇನ್ನು 2 ದಿವಸ ಅನ್ನೋದ್ರೊಳಗ, ಇನ್ನು 1 ವಾರ ಅನ್ನೋದ್ರೊಳಗ, ಮುಂದಿನ ವಾರದೊಳಗ ಅದರೊಳಗೆ ಮುಗಿಸಿರ್ತಾರೆ. ಅವರು ಮುಗಿಸಿ ಇರುತ್ತಾರೆ. ನೀವು ಅವರು ಸಬ್ಜೆಕ್ಟ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ನೋಡ್ರಿ, ದೇ ವಿಲ್ ಹ್ಯಾವ್ ಫಿನಿಶ್ಡ್ ದಿಸ್ ವರ್ಕ್. ಅವರು ಈ ಕೆಲಸವನ್ನು ಫಿನಿಶ್ ಮಾಡಿರ್ತಾರೆ. ಫಿನಿಶ್ಡ್, ವಿಲ್ ಹ್ಯಾವ್ ಫಿನಿಶ್ಡ್. 3 ಪದಗಳು ಬರಲೇಬೇಕು. ಬರೇ ಹ್ಯಾವ್ ಫಿನಿಶ್ಡ್ ಅಲ್ಲ, ಬರೇ ವಿಲ್ ಫಿನಿಶ್ಡ್ ತಪ್ಪು. ವಿಲ್ ಹ್ಯಾವ್ ಫಿನಿಶ್ಡ್ ದಿಸ್ ವರ್ಕ್ ಬೈ ನೆಕ್ಸ್ಟ್ 2 hours. ಮುಂದಿನ 2 ತಾಸುಗಳ ಒಳಗಾಗಿ. ಇನ್ನ 2 ತಾಸು ಅನ್ನೋದ್ರೊಳಗ ಮುಗಿಸಿರ್ತಾರೆ. ಇದು ಆಡುಕಾಣ. ಮುಂದೆ ಇನ್ನ 2 ತಾಸು ಅನ್ನೋದ್ರೊಳಗೆ ಮುಗಿಸಿರ್ತಾರೆ. ನೋಡ್ರಿ, ನೀವು ಚಿಂತೆ ಮಾಡಬೇಡಿ, ನಿಮ್ ಕೆಲಸ ನೀವು ಮಾಡ್ಕೊಡ್ರಿ, ನಾವು ಮುಗಿಸಿರ್ತೀವಿ, ಅವರು ಮುಗಿಸಿರ್ತಾರೆ. ಓಕೆ, ದೇ ವಿಲ್ ಹ್ಯಾವ್ ಫಿನಿಶ್ಡ್ ದಿಸ್ ವರ್ಕ್ ಬೈ 2 hours. 2 ಗಂಟೆ ಒಳಗಾಗಿ, 2 ತಾಸುಗಳ ಒಳಗಾಗಿ 2 hours. 2 ಗಂಟೆ, ಗಡಿಯಾರದ ಗಂಟೆ 2 o'clock. by 2 o'clock. This is the difference. ಈಗ ನೀವು ಸೂಕ್ಷ್ಮವಾಗಿ ಇನ್ನೊಂದ್ಸರಿ ಕ್ರಿಯಾಪದಗಳನ್ನು ಗಮನಿಸಿ ನೋಡಿ. ಬರೆದಿರುತ್ತೇನೆ, ಯಾರು? ನಾನು. ಬರೆದಿರುತ್ತೇವೆ, ಯಾರು? ನಾವು. ಓಕೆ, ಪೂರ್ಣಗೊಳಿಸಿರುತ್ತೀರಿ, ಯಾರು? ನೀವು. ಪೂರ್ಣಗೊಳಿಸಿರುತ್ತೀ, ಯಾರು? ನೀನು. ತಲುಪಿರುತ್ತಾನೆ, ಯಾರು? ಅವನು. ತಲುಪಿರುತ್ತಾಳೆ, ಅವಳು. ಅದು ತಲುಪಿರುತ್ತದೆ, ಅವರು ತಲುಪಿರುತ್ತಾರೆ. ನೀವು ಈ ಸಣ್ಣ ವ್ಯತ್ಯಾಸಗಳನ್ನು ಅಕ್ಷರದಲ್ಲಿ ಗುರುತಿಸಿದರೆ ಆ ಇಡೀ ಮೇನ್ ವರ್ಕ್ ನಿಮ್ಮ ಕಾಲವನ್ನು ನಿರ್ಧರಿಸಲಿಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಅಫರ್ಮೇಟಿವ್ ಸೆಂಟೆನ್ಸ್ ಅನ್ನ ಮಾಡ್ಕೊಳ್ಳೋದು. ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಟೆನ್ಸ್ ನಲ್ಲಿ 4 ವಾಕ್ಯಗಳನ್ನ ಮಾಡ್ಕೊತೀವಿ. ಒಂದನೇದು ಅಫರ್ಮೇಟಿವ್ ಸೆಂಟೆನ್ಸ್, ಎರಡನೇದು ನೆಗೆಟಿವ್ ಸೆಂಟೆನ್ಸ್, ಮೂರನೇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮತ್ತು 4ನೇದು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಆ ಒಂದು ಪ್ರಯತ್ನ ಇಲ್ಲಿ ಮಾಡೋಣ. We shall have finished this work by evening. By evening, ಸಂಜೆ ಒಳಗಾಗಿ. ನೋಡಿ, ನಾವು ಸಾಯಂಕಾಲದೊಳಗಾಗಿ ಈ ಕೆಲಸವನ್ನು ಮುಗಿಸಿರುತ್ತೇವೆ. We shall have finished. ಅದಾಡ್ಕೊಂಡಾಗಿದ್ವಿ, ಸಂಜೆ ಅನ್ನೋದ್ರೊಳಗೆ ನಾವು ಈ ಕೆಲಸ ಮುಗಿಸಿರ್ತೀವಿ.
ಮುಗಿಸಿ ಇರ್ತೀವಿ. ಅಫರ್ಮೇಟಿವ್. ವಿ ಶಾಲ್ ನಾಟ್ ಹ್ಯಾವ್ ಫಿನಿಶ್ ದಿಸ್ ವರ್ಕ್ ಬೈ ಈವ್ನಿಂಗ್. ನಾವು ಸಾಯಂಕಾಲದೊಳಗಾಗಿ ಈ ಕೆಲಸವನ್ನ ಪೂರ್ಣಗೊಳಿಸಿರುವುದಿಲ್ಲ. ನೋಡ್ರಿ, ನೀವು ಗಡಿಬಿಡಿ ಮಾಡಬೇಡ್ರೆ, ಸಂಜೆನೊಳಗೆ ನಾವು ಇದನ್ನ ಮುಗಿಸಿರಂಗಿಲ್ಲ ಮತ್ತು ನಮ್ಗೆ ಒತ್ತಾಯ ಮಾಡಬೇಡ್ರಿ. ಮುಗಿಸಿರಂಗಿಲ್ಲ ಮತ್ತು ಮುಂದಿನ ಕೆಲಸ ನೀವು ಕೊಡಬೇಡ್ರಿ. ಸೊ ದಟ್ ಈಸ್ ದ ಮೀನಿಂಗ್. ನೆಕ್ಸ್ಟ್, ನೆಗೆಟಿವ್ ಬರಬೇಕಾದ್ರೆ ಇಂಗ್ಲಿಷ್ ನಲ್ಲಿ ನಾಟ್ ಬರಲೇಬೇಕು. ಆ ನಾಟ್ ಅನ್ನ ಯಾವತ್ತು ನೆನಪಿಟ್ಟು ಶಾಲ್ ಹೆಲ್ಪಿಂಗ್ ವರ್ಬ್ ಮಗ್ಲಿರಬೇಕು, ಶಾಲ್ ನಾಟ್. ಅದೇ ಇಂಟ್ರಾಗೇಟಿವ್, ಶಾಲ್ ವಿ ಹ್ಯಾವ್ ಫಿನಿಶ್ ದಿಸ್ ವರ್ಕ್ ಬೈ ಈವ್ನಿಂಗ್. ನಾವು ಈ ಕೆಲಸವನ್ನು ಸಾಯಂಕಾಲದೊಳಗಾಗಿ ಪೂರ್ಣಗೊಳಿಸಿರುತ್ತೇವೆಯೇ, ಪೂರ್ಣ ಮಾಡಿರುತ್ತೇವೆಯೇ. ಶಾಲ್ ಹ್ಯಾವ್ ಫಿನಿಶ್ ನೆನಪಿಟ್ಕೋಬೇಕು. ಶಾಲ್ ವಿ ಹ್ಯಾವ್ ಫಿನಿಶ್ ದಿಸ್ ವರ್ಕ್ ಬೈ ಈವ್ನಿಂಗ್. ನಾವು ಈ ಕೆಲಸವನ್ನು ಸಾಯಂಕಾಲದೊಳಗಾಗಿ ಪೂರ್ಣಗೊಳಿಸಿರುವುದಿಲ್ಲವೇ? ಪ್ರಶ್ನೆ. ಅದನ್ನೇ ನೋಡೋಣ. ನಾವು ಸಾಯಂಕಾಲದೊಳಗಾಗಿ ಈ ಕೆಲಸವನ್ನು ಪೂರ್ಣಗೊಳಿಸಿರುತ್ತೇವೆ. ನಾವು ಸಾಯಂಕಾಲದೊಳಗಾಗಿ ಈ ಕೆಲಸವನ್ನು ಪೂರ್ಣಗೊಳಿಸಿರುವುದಿಲ್ಲ. ನಾವು ಸಾಯಂಕಾಲದೊಳಗಾಗಿ ಈ ಕೆಲಸವನ್ನು ಪೂರ್ಣಗೊಳಿಸಿರುತ್ತೇವೆಯೇ ಅಥವಾ ಮುಗಿಸಿರುತ್ತೇವೆಯೇ? ನಾವು ಸಾಯಂಕಾಲದೊಳಗಾಗಿ ಈ ಕೆಲಸವನ್ನು ಮುಗಿಸಿರುವುದಿಲ್ಲವೇ, ಪೂರ್ಣಗೊಳಿಸಿರುವುದಿಲ್ಲವೇ? ಈ ರೀತಿ ನಮ್ಮ ವರ್ಬ್ ಅನ್ನು ರಚನೆ ಮಾಡ್ಕೋಬಹುದು. ಇಲ್ಲಿ ನೆನಪಿಡುವಂತ ಕನ್ನಡ ಶಬ್ದಗಳನ್ನು ನೋಡ್ಕೊಳ್ಳಿ. ಮುಗಿಸಿರುತ್ತೇವೆ, ಮುಗಿಸಿರುತ್ತೇವೆ, ಒಂದೊಂದು ಅಕ್ಷರ ಕೂಡ ಇಂಪಾರ್ಟೆಂಟ್. ಮುಗಿಸಿದ್ದೇವೆ, ಪ್ರೆಸೆಂಟ್ ಪರ್ಫೆಕ್ಟ್. ಮುಗಿಸಿರುತ್ತೇವೆ, ಫ್ಯೂಚರ್ ಪರ್ಫೆಕ್ಟ್. ಮುಗಿಸಿರುವುದಿಲ್ಲ, ನಾವು ಈ ಕೆಲಸ ಮುಗಿಸಿರಂಗಿಲ್ರಿ, ಆಗಂಗಿಲ್ಲ ನಮ್ಗೆ. ಮುಗಿಸಿರುವುದಿಲ್ಲ, ನೆಗೆಟಿವ್. ನಾಟ್ ಬಂತು, ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ. ಇದು ನೆನಪಿಟ್ಕೊಳ್ಳಿ. ಇನ್ನೊಂದು ಉದಾಹರಣೆ, ಯು ವಿಲ್ ಹ್ಯಾವ್ ರೀಚ್ ದೆಹಲಿ ಬೈ 10 o'clock. ನೀನು 10 ಗಂಟೆ ಒಳಗಾಗಿ ದೆಹಲಿಯನ್ನು ತಲುಪಿರುತ್ತಿ, ಮುಟ್ಟಿರುತ್ತಿ. ವಿಲ್ ಹ್ಯಾವ್ ರೀಚ್ ವರ್ಬ್ ನೆನಪಿಟ್ಕೊ. ಯು ವಿಲ್ ನಾಟ್ ಹ್ಯಾವ್ ರೀಚ್ ದೆಹಲಿ ಬೈ 10 o'clock. ನೀವು 10 ಗಂಟೆ ಒಳಗಾಗಿ ದೆಹಲಿಯನ್ನು ತಲುಪಿರುವುದಿಲ್ಲ. 10 ನೀವು ಮುಟ್ಟಿರಂಗಿಲ್ಲ ಮಾರಾಯ, ಟ್ರಾಫಿಕ್ ಜಾಮ್ ಬಾಳ ಇರ್ತೈತಿ, ನೀವು ಮುಟ್ಟಿರಂಗಿಲ್ಲ. ದಟ್ ಈಸ್ ದ ಮೀನಿಂಗ್. ವಿಲ್ ಯು ಹ್ಯಾವ್ ರೀಚ್ ದೆಹಲಿ ಬೈ 10 o'clock? ನೀವು 10 ಗಂಟೆ ಒಳಗಾಗಿ ದೆಹಲಿಯನ್ನು ತಲುಪಿರುತ್ತೀರಾ? ನೀವು 10 ದೆಹಲಿ ಮುಟ್ಟಿರ್ತೀರೇನು? ಅದೇ ಆಡು ಕನ್ನಡ. ಇಂಗ್ಲಿಷ್ ಈ ರೀತಿ ಬರ್ಕೋಬಹುದು. ವೋಂಟ್ ಯು ಹ್ಯಾವ್ ರೀಚ್ ದೆಹಲಿ ಬೈ 10 o'clock? ನೀವು 10 ಗಂಟೆ ಒಳಗಾಗಿ ದೆಹಲಿಯನ್ನು ತಲುಪಿರುವುದಿಲ್ಲವೇ? ನೆನಪಿಟ್ಕೊಡ್ರಿ. ತಲುಪಿರುತ್ತೀರಿ, ನೆಗೆಟಿವ್. ತಲುಪಿರುವುದಿಲ್ಲ. ತಲುಪಿರುತ್ತೀರಾ, ಇಂಟ್ರಾಗೇಟಿವ್. ತಲುಪಿರುವುದಿಲ್ಲವೇ? ಈ ರೈಲು 10 ದೆಹಲಿ ಮುಟ್ಟಿರ್ತೈತಾನೆ, ಮುಟ್ಟಿರ್ತೈತಾನೆ. ಟ್ರೈನ್ ದೆಹಲಿನ 10 ಮುಟ್ಟಿರ್ತೈತಾನೆ, ಮುಟ್ಟಿರ್ತೈತಾನೆ. ಮುಟ್ಟಿ ಇರ್ತೈತಾನೆ, ಫ್ಯೂಚರ್ ಪರ್ಫೆಕ್ಟ್. ಪ್ರಶ್ನೆ, ವಿಲ್ ದಿಸ್ ಟ್ರೈನ್ ಹ್ಯಾವ್ ರೀಚ್ ದೆಹಲಿ ಬೈ 10 o'clock? ನೀವು 2 ದೆಹಲಿ ಮುಟ್ಟಿರ್ತೀರೇನು? ಸಹಜವಾಗಿರ್ತೀವಿ. ನಾವು 2 ಮುಟ್ಟಿರಂಗಿಲ್ಲ, ಮುಟ್ಟಿ ಇರುವುದಿಲ್ಲ, ಮುಟ್ಟಿರಂಗಿಲ್ಲನು, ತಲುಪಿರುವುದಿಲ್ಲವೇ? ಶಾಂಟ್ ವಿ ಹ್ಯಾವ್ ರೀಚ್ ದೆಹಲಿ ಬೈ 2 o'clock? ನಾವು ಸಹಜವಾಗಿ ಮಾತಾಡುವ ಕನ್ನಡದಲ್ಲಿ ಬಳಕೆ ಆಗುತ್ತೆ. ಇದು ನಮ್ಗೆ ಗೊತ್ತಾಗುತ್ತೆ. ನಮ್ಮ ಆಡು ಕನ್ನಡದಲ್ಲಿ ವ್ಯಾಕರಣ ಇರುತ್ತೆ. ಆ ವ್ಯಾಕರಣ ನಮ್ಗೆ ಗೊತ್ತಾಗೋದು ಅಲ್ಲಿ ವರ್ಬ್ ಅನ್ನ. ಎಕ್ಸಾಂಪಲ್, ಶಿ ವಿಲ್ ಹ್ಯಾವ್ ರಿಟರ್ನ್ ಟು ಇಂಡಿಯಾ ಬೈ ನೆಕ್ಸ್ಟ್ ವೀಕ್. ಅವಳು ಮುಂದಿನ ವಾರದೊಳಗಾಗಿ ಭಾರತಕ್ಕೆ ಮರಳಿರುತ್ತಾಳೆ. ಒಳ್ಳೆ ಬಂದಿರ್ತಾಳೆ, ಮರಳಿರುತ್ತಾಳೆ, ಹಿಂದಿರುಗಿರುತ್ತಾಳೆ. ನೋಡ್ರಿ, ಈ ಕನ್ನಡ ಶಬ್ದಗಳೇ ಸ್ವಲ್ಪ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಉಂಟು ಮಾಡ್ತಾರೆ. ಅದನ್ನು ಸ್ವಲ್ಪ ಸ್ವಚ್ಛ ಸೂಕ್ಷ್ಮ ನೋಡ್ಕೊಳ್ಳೋದು. ಹಿಂದಿರುಗಿರುತ್ತಾಳೆ, ಹಿಂದಿರುಗಿರುತ್ತಾಳೆ, ಹಿಂದಿರುಗಿ ಬಂದಿರುತ್ತಾಳೆ. ಶಿ ವಿಲ್ ನಾಟ್ ಹ್ಯಾವ್ ರಿಟರ್ನ್ಡ್ ಟು ಇಂಡಿಯಾ ಬೈ ನೆಕ್ಸ್ಟ್ ವೀಕ್. ಅವಳು ಮುಂದಿನ ವಾರದೊಳಗಾಗಿ ಭಾರತಕ್ಕೆ ಮರಳಿರುವುದಿಲ್ಲ, ಹಿಂದಿರುಗಿರುವುದಿಲ್ಲ. ವಿಲ್ ಶಿ ಹ್ಯಾವ್ ರಿಟರ್ನ್ ಟು ಇಂಡಿಯಾ ಬೈ ನೆಕ್ಸ್ಟ್ ವೀಕ್? ಅವಳು ಮುಂದಿನ ವಾರದೊಳಗಾಗಿ ಭಾರತಕ್ಕೆ ಮರಳಿರುತ್ತಾಳೆಯೇ, ಹಿಂದಿರುಗಿರುತ್ತಾಳೆಯೇ? ವೋಂಟ್ ಶಿ ಹ್ಯಾವ್ ರಿಟರ್ನ್ ಟು ಇಂಡಿಯಾ ಬೈ ನೆಕ್ಸ್ಟ್ ವೀಕ್? ಅವಳು ಮುಂದಿನ ವಾರದೊಳಗಾಗಿ ಭಾರತಕ್ಕೆ ಹಿಂದಿರುಗಿರುವುದಿಲ್ಲವೇ? ಒಂದು ನೆನಪಿಟ್ಕೊಳ್ರಿ. ನೆಗೆಟಿವ್ ನಾಟ್ ಬರಬೇಕು, ನೆಗೆಟಿವ್ ಟೈಟಲ್ ಹೆಲ್ಪಿಂಗ್ ವರ್ಬ್ ನಾಟ್ ಬರಬೇಕು, ಶಾರ್ಟ್ ಫಾರ್ಮ್ ಬರಬೇಕು. ಶಾಲ್ ನಾಟ್ ಶಾರ್ಟ್ ಫಾರ್ಮ್ ಶಾಂಟ್, ವಿಲ್ ನಾಟ್ ಶಾರ್ಟ್ ಫಾರ್ಮ್ ವೋಂಟ್, ವೋಂಟ್. ಇದು ನೀವು ಬೇಕಾದಂತ ಮಾಡಬಹುದು. ಇಲ್ಲಿ ನಾವು ಒಂದು ಕಾಲವನ್ನ, ಅದರಲ್ಲಿ ಬರುವಂತ ವಾಕ್ಯಗಳನ್ನ ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್ ಅನ್ಬಹುದು, ಸರಳವಾಗಿ ತಿಳಿಬಹುದು.
ಆದರೆ ನಾವು ಬರವಣಿಗೆಯಲ್ಲಿ ನಾವು ಯಾವುದೊಂದು ಪತ್ರ ಬರೀತಿರುವಾಗ ಒಂದು ಯಾವುದೋ ಪ್ರಬಂಧವನ್ನು ಬರೀತಿರುವಾಗ ನಾವು ಸರಳವಾಗಿ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಬರೀತಿರ್ತೀವಿ. ಅಲ್ಲಿ ಯಾವ್ಯಾವ ವಾಕ್ಯಗಳನ್ನ ಯಾವ ಕಾಲದಲ್ಲಿ ಬಳಸ್ತಿರ್ತೀವೋ ಅದು ತಂತಾನೆ ನೆಗೆಟಿವ್ ಆಗ್ಬೋದು, ಇಂಟರ್ ಆಗಿರ್ಬೋದು. ಅದಕ್ಕೆ ಸಹಜವಾಗಿ ನಿಮ್ಮ ತಲೆಯಲ್ಲಿ ಬರುವಂತ ವಾಕ್ಯಗಳನ್ನ ನೀವು ನಿರ್ಧಾರ ಮಾಡ್ಕೊಳ್ಬೇಕು. ನೀ ಮುಂಜಾನೆ 10 ಗಂಟೆಯೊಳಗ ಅಲ್ಲಿ ಹೋಗಿರ್ತೇನೆ, 10 ಗಂಟೆಯೊಳಗೆ ಮುಟ್ಟಿರ್ತೇನೆ, ಸಹಜ ಅನ್ಬಿಡ್ತೀವಿ. ನೋಡಿ ಮುಟ್ಟಿರ್ತೀಯನ ನೀನು ಯಾರು, ನೀನು ಮುಟ್ಟಿ ಇರ್ತೀಯನ ಫ್ಯೂಚರ್ ಪರ್ಫೆಕ್ಟ್. ಓಕೆ, ವಿಲ್ ಯು ಹ್ಯಾವ್ ರೀಚ್ಡ್ ಬೈ 10 o'clock ಇನ್ ದ ಮಾರ್ನಿಂಗ್? ನೀ ಮುಂಜಾನೆ 10 ಗಂಟೆಯೊಳಗೆ ಮುಟ್ಟಿರ್ತೇನೆ. ಈ ಪತ್ರ ಅವ್ರಿಗೆ ನೀವು ನಾಳೆ 10 ಮುಟ್ಟಿಸಿರ್ತೀರೇನ್ರಿ? ನೋಡಿ ಸರಳ ಮಾತಾಡ, ಮುಟ್ಟಿಸಿರ್ತೀರೇನ್ರಿ? ಮುಟ್ಟಿಸಿರುತ್ತೀರಾ. ಓಕೆ, will you have delivered this letter to them by tomorrow 10 o'clock? ಸರಳವಾಗಂತ ಈ ರೀತಿ ನಮ್ಮ ಕನ್ನಡ ಪದಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಆ ಕನ್ನಡ ವಾಕ್ಯದಲ್ಲಿ ನಮ್ಮ ಮೇನ್ ವರ್ಬ್ ನಮ್ಗೆ ಅರ್ಥ ಆದ್ರೆ ಕಾಲ ನಿರ್ಧಾರ ಆಗುತ್ತೆ. ಆ ಕಾಲ ನಿರ್ಧಾರದಾಗ ಆ ಕಾಲದಡಿಯಲ್ಲಿ ಬರುವಂತ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ಗಳು ರಚನೆ ಆಗ್ತವೆ. ಇಂಗ್ಲಿಷ್ ವಾಕ್ಯ ರಚನೆ ಆಗುವ ರೀತಿನೇ ಇದು. ಅದು ಫಿಕ್ಸ್ ಆಗಿರೋದ್ರಿಂದ ಫಿಕ್ಸ್ ಅಲ್ಲದ ನಮ್ಮ ಕನ್ನಡ ಪದಗಳನ್ನ ನಾವು ಗುರುತಿಸಿಕೊಂಡು ಫಿಕ್ಸ್ ಮಾಡಬೇಕು. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಸೊ ಇಫ್ ಯು ಫಾಲೋ ದಿಸ್ ಮೆಥಡ್, ಡೆಫಿನೆಟ್ಲಿ in just few hours, in just few days, you can get English in your hand. Because once you start your working hard for some days, definitely the whole stuff, the whole and everything about English will be registered on your brain. So my dear friends, this is going to be very easy and useful method to learn English and enjoy learning process. Okay. ಇಷ್ಟು ಹೇಳ್ತಾ ಈ ವಿಡಿಯೋ ಈ ನಿಖರವಾದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ಗಾಗಿ ಇರಬಹುದಾದಂಥ ಎಲ್ಲ ಮಾಹಿತಿಯನ್ನು ತಮ್ಮ ಒದಗಿಸಿದೆ ಅಂತ ನನಗೆ ಅನಿಸುತ್ತೆ. ಆದ್ರೆ ಒಂದಂತೂ ಸತ್ಯ, ಬರೀ ವಿಡಿಯೋ ನೋಡೋದ್ರ ಮೂಲಕ ಈ ಇಂಗ್ಲಿಷ್ ವಾಕ್ಯವನ್ನ ಸ್ವಲ್ಪ ನಮ್ಗೆ ತಿಳಿದ್ರೂ ಕೂಡ ಅದು ನಮಗೆ ಕರಗತ ಆಗೋದು ನಾವು ಕರಗಳಿಂದ, ನಮ್ಮ ಕೈಗಳಿಂದ ಅವುಗಳನ್ನ ರೂಢಿ ಮಾಡೋದು, ಬರೆಯೋದು. ಆದ್ರಿಂದ ಪದೇ ಪದೇ ನಾನು ಈ ಚರ್ಚೆಯಲ್ಲಿ ಕೊಟ್ಟಂತ ಕನ್ನಡ ವಾಕ್ಯಗಳನ್ನ ನೀವೇ ಸ್ವಂತ ಇಂಗ್ಲಿಷ್ ವಾಕ್ಯದಲ್ಲಿ ಅನುವಾದ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ಇಂಗ್ಲಿಷ್ ಅನ್ನ ಕನ್ನಡದಲ್ಲಿ ಅನುವಾದ ಮಾಡ್ರಿ. ಬರೆಯೋದ್ರಿಂದ, ಅದರ ಬಗ್ಗೆ ಚಿಂತನ ಮಂಥನ ಮಾಡೋದ್ರಿಂದ ಇಂಗ್ಲಿಷ್ ಈ ವಿಡಿಯೋ ಮೂಲಕ ನಿಮಗೆ ಕಲೀಲಿಕ್ಕೆ ಸಾಧ್ಯ ಆಗಬಹುದು. ಆದ್ರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಗೆಳೆಯರ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ನಮ್ಮ ಈ ಒಂದು ಕೆಲಸಕ್ಕಾಗಿ ಕನ್ನಡದ ಮೂಲಕ ಕನ್ನಡಿಗರಿಗೆ ಇಂಗ್ಲಿಷ್ ಕಲಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಆದಂತ ಈ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತಾ, ನಿಮ್ಮ ಈ ವಿಡಿಯೋ ನೋಡಲಿಕ್ಕೆ ಬಳಸಿದಂಥ ಅತ್ಯಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.